ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಕುಂಭರಾಶಿಯವರೇ, ನಿಮಗೆ ಈ ಒಂದು ತಿಂಗಳಲ್ಲಿ ಭಾಗ್ಯೋದಯ, ಈ 9 ದೇವಿಯರ ಈ ರಕ್ಷಾ ಕವಚ ಮತ್ತು ಬದಲಾಗಲಿರುವ ನಿಮ್ಮ ಹಣೆ ಬರಹ. ಇಂದು ನಿಮ್ಮ ಜೀವನದಲ್ಲಿ ಒಂದು ಅತ್ಯಂತ ಮಹತ್ವದ ಕ್ಷಣ ಬಂದಿದೆ. ನೀವು ಇಲ್ಲಿಯವರೆಗೆ ಅನುಭವಿಸಿದ ಕಷ್ಟಗಳು, ಕಣ್ಣೀರು ಮತ್ತು ಏಕಾಂಗಿತನಕ್ಕೆ ಈಗ ಮುಕ್ತಿ ಸಿಗುವ ಕಾಲ ಹತ್ತಿರವಾಗುತ್ತಿದೆ. ನೀವು ಈ ಗಮನಿಸಿರಲಿ ಅಥವಾ ಇಲ್ಲದಿರಲಿ, ಶಕ್ತಿಯ ಸ್ವರೂಪಿಗಳಾದ 9 ದೇವಿಯರು ನಿಮ್ಮ ಮನೆಯನ್ನು 4 ಕಡೆಯಿಂದ ಆವರಿಸಿಕೊಂಡಿದ್ದಾರೆ. ನಿಮ್ಮನ್ನು ಕಾಪಾಡಲು ಅವರು ಮುಂದಾಗಿದ್ದಾರೆ. ಮುಂಬರುವ ಈ ದಿನಗಳಲ್ಲಿ ನೀವು ಅನಿರೀಕ್ಷಿತ ಧನ ಲಾಭವನ್ನು ಪಡೆಯಲಿದ್ದೀರಿ. ಎಷ್ಟು ಹಣ ಎಂದರೆ ಅದನ್ನು ಎಣಿಸಿ ನೀವು ದಣಿದು ಹೋಗುವಷ್ಟು ಸಂಪತ್ತು ನಿಮ್ಮದಾಗಲಿದೆ. ಇದು ಕೇವಲ ಮಾತಲ್ಲ, ಪ್ರಕೃತಿಯ ನಿಯಮದಂತೆ ನಿಮ್ಮ ಒಳ್ಳೆಯ ಕರ್ಮಗಳ ಫಲ ಈಗ ನಿಮ್ಮನ್ನು ಹುಡುಕಿಕೊಂಡು ಬರುತ್ತಿದೆ. ಈ ಮಾಹಿತಿಯನ್ನು ದೇವಿಯ ಪ್ರಸಾದವೆಂದು ಭಾವಿಸಿ ಸಂಪೂರ್ಣವಾಗಿ ಆಲಿಸಿ, ಏಕೆಂದರೆ ಇದನ್ನು ಅರ್ಥ ಮಾಡಿಕೊಂಡವರ ಜೀವನ ಇಂದು ಬದಲಾಗಲಿದೆ. ನಿಮ್ಮ ಸಂಕಷ್ಟದ ದಿನಗಳು ಮತ್ತು ಈ ದೈವಿಕ ಹಸ್ತ. ಕೆಲವೊಮ್ಮೆ ನಿಮ್ಮ ಬದುಕಿನಲ್ಲಿ ಅಂತಹ ಸಂದರ್ಭಗಳು ಬಂದಿರಬಹುದು. ಎಲ್ಲಿ ನೋಡಿದರೂ ಕತ್ತಲೆ, ಮುಂದುವರಿಯಲು ಯಾವುದೇ ದಾರಿ ಕಾಣುತ್ತಿರಲಿಲ್ಲ. ನಿಮ್ಮವರು ಎಂದು ನಂಬಿದವರೇ ನಿಮ್ಮನ್ನು ಬೆನ್ನಿಗೆ ಚೂರಿ ಹಾಕಿ ಹೋಗೋದು ಅಥವಾ ನಂಬಿಕೆ ದ್ರೋಹ ಮಾಡೋದು, ಈ ರೀತಿಯೆಲ್ಲ ನಿಮಗೆ ಆಗೋಗಿದೆ. ಅಂತಹ ಒಂದು ನಿರಾಶೆಯ ಸಮಯದಲ್ಲಿ ಯಾರೋ ಒಬ್ಬರು ಬಂದು ನಿಮ್ಮ ಕೈ ಹಿಡಿದು ನಡೆಸಿದ ಒಂದು ಅನುಭವ ನಿಮಗಾಗಿದೆಯೇ? ನೆನಪಿಡಿ, ಅಂದು ನಿಮ್ಮ ಸಹಾಯಕ್ಕೆ ಬಂದ ಆ ಕೈಗಳು ಕೇವಲ ಒಬ್ಬ ಸಾಮಾನ್ಯ ಮನುಷ್ಯರದ್ದು ಆಗಿಲ್ಲ. ಅದು ಸಾಕ್ಷಾತ್ ಜಗನ್ಮಾತೆ ದೈವಿಕ ಹಸ್ತವಾಗಿತ್ತು. ನಿಮ್ಮ ಜೀವನದ ಪ್ರತಿಯೊಂದು ಕಠಿಣ ಹಾದಿಯಲ್ಲಿಯೂ ದೇವಿಯರು ನಿಮ್ಮನ್ನು ರಕ್ಷಿಸುತ್ತಾ ಬಂದಿದ್ದಾರೆ. ಆದರೆ ನೀವು ಅದನ್ನು ಕೇವಲ ಕಾಕತಾಳೀಯ ಎಂದು ಭಾವಿಸಿರಬಹುದು. ನಿಮ್ಮ ಕುಲದೇವಿಯರು ತಂದೆ ತಾಯಿಯಂತೆ ನಿಮ್ಮನ್ನು ಹಗಲಿರುಳು ಕಣ್ಣಿನ ರೆಪ್ಪೆಯಂತೆ ಕಾಯುತ್ತಿದ್ದಾರೆ. ನೀವು ಸ್ವಭಾವತಃ ಅತ್ಯಂತ ಭಾವುಕ ಜೀವಿಗಳು. ದಾರಿಯಲ್ಲಿ ಯಾರಾದರೂ ಸಂಕಷ್ಟದಲ್ಲಿದ್ದರೆ, ಅವರು ನಿಮಗೆ ಪರಿಚಯವಿಲ್ಲದಿದ್ದರೂ ಸಹ ನಿಮ್ಮ ಕಣ್ಣುಗಳು ತೇವವಾಗುತ್ತೆ. ಅವರ ಕಷ್ಟಕ್ಕೆ ಸ್ಪಂದಿಸಬೇಕು ಎನ್ನುವ ತುಡಿತ ನಿಮ್ಮಲ್ಲಿದೆ. ಈ ಗುಣವೇ ದೇವಿಯರಿಗೆ ನಿಮ್ಮ ಮೇಲೆ ಪ್ರೀತಿ ಉಂಟಾಗಲು ಕಾರಣ. ಇದರ ಜೊತೆಗೆ ಯಾವುದೇ ವಿಷಯವನ್ನಾದರೂ ಅದರ ಬೇರು ಮಟ್ಟದವರೆಗೆ ಹೋಗಿ ತಿಳಿಯುವ ಕುತೂಹಲ ನಿಮ್ಮಲ್ಲಿದೆ. ಆದರೆ ಈ ಭಾವುಕತೆಯೇ ನಿಮ್ಮ ಶತ್ರುವೂ ಆಗಬಹುದು. ನೀವು ಬೇಗನೆ ಜನರನ್ನು ನಂಬಿಬಿಡುತ್ತೀರಿ. ಇದರಿಂದಾಗಿ ಅನೇಕ ಬಾರಿ ಆರ್ಥಿಕ ನಷ್ಟ ಅನುಭವಿಸಿದ್ದೀರಿ ಅಥವಾ ಸಂಬಂಧಗಳಲ್ಲಿ ಮೋಸ ಹೋಗಿದ್ದೀರಿ. ಜನರು ನಿಮ್ಮ ಮೃದು ಸ್ವಭಾವವನ್ನು ತಮ್ಮ ಅನುಕೂಲಕ್ಕೆ ಬಳಸಿಕೊಳ್ತಾರೆ. ಆದರೂ ನೀವು ಯಾರ ಬಗ್ಗೆಯೂ ದ್ವೇಷ ಸಾಧಿಸದೆ ಮುಂದೆ ಹೋಗುತ್ತೀರಿ. ಇದೇ ನಿಮ್ಮ ದೊಡ್ಡ ಶಕ್ತಿ. ಈ ದೇವಿಯರ ಪ್ರಸನ್ನತೆಗೆ ಕಾರಣವಾದ ನಿಮ್ಮ ಕರ್ಮಗಳು, ನೀವು ಮಾಡಿದ ಪುಣ್ಯದ ಕೆಲಸಗಳೇ ಇಂದು ನಿಮ್ಮನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿವೆ. ಹಸಿದ ಪ್ರಾಣಿಗಳಿಗೆ ಆಹಾರವನ್ನು ನೀಡುವುದು, ದಾರಿಯಲ್ಲಿ ಹೋಗುವ ವೃದ್ಧರಿಗೆ ಸಹಾಯ ಮಾಡುವುದು ಅಥವಾ ಮನೆಯಲ್ಲಿ ಸ್ವಚ್ಛತೆ ಮತ್ತು ಶಾಂತಿಯನ್ನು ಕಾಪಾಡುವುದು, ಇವು ಸಾಮಾನ್ಯ ಕೆಲಸಗಳಂತೆ ಕಂಡರೂ ದೈವಿಕ ದೃಷ್ಟಿಯಲ್ಲಿ ಇವು ಮಹತ್ತರವಾದವು. ನಿಮ್ಮ ಸ್ವಂತ ಸಂತೋಷವನ್ನು ಬದಿಗಿಟ್ಟು ಕುಟುಂಬದವರ ಖುಷಿಗಾಗಿ ನೀವು ಶ್ರಮಿಸಿದ್ದೀರಿ. ವಿಶೇಷವಾಗಿ ಸ್ತ್ರೀಯರಿಗೆ ನೀವು ನೀಡುವ ಗೌರವ ಅಸಮಾನವಾದದ್ದು. ಶಾಸ್ತ್ರಗಳು ಹೇಳುವಂತೆ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ, ಅಂದರೆ ಎಲ್ಲಿ ಸ್ತ್ರೀಯರನ್ನು ಗೌರವಿಸಲಾಗುತ್ತದೆಯೋ ಅಲ್ಲಿ ದೇವತೆಗಳು ವಾಸಿಸುತ್ತಾರೆ. ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ನೀವು ಪ್ರೀತಿಯಿಂದ ನಡೆಸಿಕೊಳ್ಳುವುದರಿಂದ ದೇವಿಯರು ನಿಮ್ಮ ಮೇಲೆ ಅತ್ಯಂತ ಪ್ರಸನ್ನರಾಗಿದ್ದಾರೆ. ಜೀವನವನ್ನು ಬದಲಿಸುವ 3 ಮಹತ್ವದ ಸೂತ್ರಗಳು. ಮುಂಬರುವ 10 ದಿನಗಳಲ್ಲಿ ನಿಮ್ಮ ಬದುಕು ಬಂಗಾರವಾಗಬೇಕೆಂದರೆ ನೀವು ಈ 3 ಸಂಗತಿಗಳನ್ನು ತಪ್ಪದೇ ಪಾಲಿಸಲೇಬೇಕು. ಮೊದಲನೆಯದಾಗಿ, ನಿಮ್ಮ ಮನೆಯಲ್ಲಿ ಯಾವ ಸ್ತ್ರೀ ನಿಮಗಾಗಿ ಹಗಲಿರುಳು ಶ್ರಮಿಸಿದ್ದಾರೋ, ಅದು ನಿಮ್ಮ ತಾಯಿ ಆಗಿರಬಹುದು ಅಥವಾ ಈ ಪತ್ನಿ ಆಗಿರಬಹುದು, ಅವರನ್ನು ವಿಶೇಷವಾಗಿ ಕಾಣಿ. ಅವರಿಗೆ ಇಷ್ಟವಾದ ಉಡುಗೊರೆಯನ್ನು ನೀಡಿ ಅಥವಾ ಅವರ ನೆಚ್ಚಿನ ಸ್ಥಳಕ್ಕೆ ಕರೆದುಕೊಂಡು ಹೋಗಿ. ಅವರ ಮುಖದಲ್ಲಿ ಮೂಡುವ ನಗು ನಿಮ್ಮ ಮನೆಗೆ ದೈವಿಕ ಶಕ್ತಿಯನ್ನು ಆಕರ್ಷಿಸುತ್ತೆ. ಎರಡನೆಯದಾಗಿ, ನಿಮ್ಮ ಚಾರಿತ್ರ್ಯವನ್ನು ಭದ್ರಪಡಿಸಿಕೊಳ್ಳಿ. ಸಮಾಜದಲ್ಲಿ ಪರಸ್ತ್ರೀಯರನ್ನು ಗೌರವದ ದೃಷ್ಟಿಯಿಂದ ನೋಡಿ. ಯಾರಾದರೂ ಸ್ತ್ರೀಯರಿಗೆ ಅವಮಾನ ಮಾಡುತ್ತಿದ್ದರೆ ಅದನ್ನು ವಿರೋಧಿಸಿ. ನಿಮ್ಮ ವ್ಯಕ್ತಿತ್ವ ಎಷ್ಟು ಪವಿತ್ರವಾಗಿರುತ್ತದೆಯೋ ಅಷ್ಟು ವೇಗವಾಗಿ ದೈವಿಕ ಅನುಗ್ರಹ ನಿಮ್ಮದಾಗುತ್ತೆ.
ಕೇವಲ ಹೊರಗಿನ ಸೌಂದರ್ಯಕ್ಕೆ ಮಾರು ಹೋಗಬೇಡಿ, ಏಕೆಂದರೆ ನಿಜವಾದ ಸೌಂದರ್ಯವಿರುವುದು ಆತ್ಮದಲ್ಲಿ ಮತ್ತು ಈ ಪರಮಾತ್ಮನಲ್ಲಿ ಮಾತ್ರ. ಮೂರನೆಯದಾಗಿ, ಸರಿಯಾದ ವ್ಯಕ್ತಿಗಳ ಸಹವಾಸವನ್ನು ಕಳೆದುಕೊಳ್ಳಬೇಡಿ. ಕೆಲವೊಮ್ಮೆ ನಮ್ಮ ಹಿತವನ್ನು ಬಯಸುವವರು ನಮ್ಮ ತಪ್ಪುಗಳನ್ನು ತಿದ್ದಿದಾಗ ನಮಗೆ ಕೋಪ ಬರಬಹುದು. ಆದರೆ ನೆನಪಿಡಿ, ಅವರು ನಿಮ್ಮ ಜೀವನದ ನಿಜವಾದ ರತ್ನಗಳು. ಆಧುನಿಕತೆಯ ಹೆಸರಿನಲ್ಲಿ ತಪ್ಪು ದಾರಿಗೆ ಎಳೆಯುವವರ ಹಿಂದೆ ಹೋಗಬೇಡಿ. ನಿಮ್ಮ ಕುಟುಂಬದ ಹಿರಿಯರ ಮತ್ತು ಸ್ತ್ರೀಯರ ಸಲಹೆಗೆ ಬೆಲೆ ನೀಡಿ. ಸಂಪತ್ತು ಮತ್ತು ನೆಮ್ಮದಿಗಾಗಿ ಮಾಡಬೇಕಾದ ದೈವಿಕ ಕ್ರಿಯೆಗಳು. ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯು ನೆಲೆಸಬೇಕೆಂದರೆ ಕೆಲವು ಸಣ್ಣ ಬದಲಾವಣೆಗಳನ್ನು ಮಾಡಿಕೊಳ್ಳಿ. ಮನೆಯಲ್ಲಿ ಪ್ರತಿದಿನ ಸಂಜೆ ಈ ಒಂದು ಧೂಪವನ್ನು ಹಾಕಿ ಮತ್ತು ಮನೆಯಲ್ಲಿರುವ ಋಣಾತ್ಮಕ ಶಕ್ತಿಯನ್ನು ಹೊರಹಾಕಿ ದೈವಿಕ ಸುಗಂಧವನ್ನು ಹರಡುತ್ತೆ. ನಿಮ್ಮ ಮನೆಯ ಹೊಸ್ತಿಲನ್ನು ಪ್ರತಿದಿನ ಈ ಗಂಗಾಜಲ ಅಥವಾ ಅರಿಶಿಣದ ನೀರಿನಿಂದ ಸ್ವಚ್ಛಗೊಳಿಸಿ. ಹೊಸ್ತಿಲು ಎನ್ನುವುದು ಶಕ್ತಿಯ ಪ್ರವೇಶ ದ್ವಾರ. ಅಲ್ಲಿ ದೇವತೆಗಳು ಅಡಿ ಇಡುತ್ತಾರೆ. ಅತ್ಯಂತ ಮುಖ್ಯವಾಗಿ ಸಣ್ಣ ಹೆಣ್ಣು ಮಕ್ಕಳನ್ನು ಸಾಕ್ಷಾತ್ ದೇವಿಯ ಸ್ವರೂಪ ಎಂದು ಭಾವಿಸಿ. ನಿಮ್ಮ ನೆರೆಹೊರೆಯ ಅಥವಾ ಪರಿಚಯದ ಬಾಲಕಿಯರನ್ನು ಮನೆಗೆ ಕರೆದು ಅವರಿಗೆ ಸಿಹಿ ಪಾಯಸವನ್ನು ನೀಡಿ ಅವರ ಪಾದಗಳನ್ನು ಸ್ಪರ್ಶಿಸಿ ಆಶೀರ್ವಾದ ಪಡೆಯಿರಿ. ಇದು ನಿಮ್ಮ 7 ಜನ್ಮಗಳ ದಾರಿದ್ರ್ಯವನ್ನು ತೊಡೆದುಹಾಕುವ ಶಕ್ತಿಯನ್ನು ಹೊಂದಿದೆ. ಈ ಕೆಲಸವನ್ನು ನವರಾತ್ರಿಯ ಮುನ್ನವೇ ಮಾಡಿದರೆ ಅದರ ಫಲ ನಿಮಗೆ ಇಮ್ಮಡಿಯಾಗಲಿದೆ. ಇಂದಿನ ಧಾವಂತದ ಬದುಕಿನಲ್ಲಿ ನಾವು ನಮ್ಮ ಜವಾಬ್ದಾರಿಗಳನ್ನು ಮರೆಯುತ್ತಿದ್ದೇವೆ. ನಿಮ್ಮ ವಂಶವನ್ನು ತಲೆಮಾರುಗಳಿಂದ ಕಾಪಾಡಿಕೊಂಡು ಬಂದ ಕುಲದೇವಿಯನ್ನು ನೆನೆಯುವುದು ನಿಮ್ಮ ಪ್ರಥಮ ಕರ್ತವ್ಯ. ಬೆಳಿಗ್ಗೆ ಎದ್ದ ಕೂಡಲೇ ಸ್ನಾನ ಮುಗಿಸಿ ದೀಪ ಹಚ್ಚಿ ನಿಮ್ಮ ಕುಲದೇವಿಯ ಹೆಸರನ್ನು ಜಪಿಸಿ. ನಿಮಗೆ ಅವರ ಹೆಸರು ತಿಳಿಯದಿದ್ದರೆ ಓಂ ಕುಲದೇವತಾಭ್ಯೋ ನಮಃ ಎಂಬ ಮಂತ್ರವನ್ನು ಹೇಳಿ ತುಪ್ಪದ ದೀಪವನ್ನು ಹಚ್ಚಿ. ನಿಮ್ಮ ಯಶಸ್ಸಿನ ಹಿಂದೆ ನಿಮ್ಮ ಶ್ರಮಕ್ಕಿಂತ ಹೆಚ್ಚಾಗಿ ಈ ದೈವಿಕ ಶಕ್ತಿ ಕೈವಾಡವಿದೆ ಎನ್ನುವುದನ್ನು ಸದಾ ನೆನಪಿಡಿ. ಮುಂದಿನ 10 ದಿನಗಳಲ್ಲಿ ನಿಮ್ಮ ಮನೆಗೆ ಯಾರೇ ಸ್ತ್ರೀ ಅತಿಥಿಯಾಗಿ ಬರಲಿ, ಅವರು ನಿಮ್ಮ ಈ ನೆರೆಯವರಾಗಿರಲಿ ಅಥವಾ ಸಂಬಂಧಿಯಾಗಿರಲಿ, ಅವರಿಗೆ ಯಾವುದೇ ಕೊರತೆಯಾಗದಂತೆ ಆತಿಥ್ಯ ನೀಡಿ. ಈ ಅತಿಥಿ ಸತ್ಕಾರದಲ್ಲಿ ಸ್ವಲ್ಪವೂ ಮುನಿಸು ತೋರಿಸಬೇಡಿ, ಏಕೆಂದರೆ ಅವರು ದೇವಿಯ ರೂಪದಲ್ಲಿ ನಿಮ್ಮ ಮನೆಗೆ ಭಾಗ್ಯವನ್ನು ಹೊತ್ತು ತಂದಿರಬಹುದು. ಆಲಸ್ಯವನ್ನು ಬಿಟ್ಟು ಭಕ್ತಿಯಿಂದ ಮುನ್ನಡೆಯಿರಿ. ಕುಂಭರಾಶಿಯವರೇ, ದೇವಿಯರು ನಿಮ್ಮ ಮನೆಯ ಬಾಗಿಲಲ್ಲಿ ನಿಂತಿದ್ದಾರೆ. ನಿಮ್ಮ ನಂಬಿಕೆ ಮತ್ತು ಸತ್ಕರ್ಮಗಳೇ ನಿಮಗೆ ಸಂಪತ್ತಿನ ಕೀಲಿಕೈಯಾಗಲಿದೆ. ದೇವರ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡುವವರು ಎಂದಿಗೂ ಸೋಲಲಾರರು. ಈ ಉಪಯುಕ್ತ ಮಾಹಿತಿಯು ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಎಲ್ಲರಿಗೂ ಕೂಡ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲಾಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಯಾವತ್ತೂ ಅಷ್ಟೇ ಈ ದೇವರ ಮೇಲೆ ನಂಬಿಕೆ ಇಟ್ಟವ್ರಿಗೆ ಕೆಲಸ ಅಂದರೆ ನೀವು ಏನೇ ಒಂದು ಕೆಲಸ ಮಾಡಿದ್ರೂ ದೇವರ ಮೇಲೆ ನಂಬಿಕೆ ಇಟ್ಟು ಮಾಡಿದ್ರೆ ಆ ಕೆಲಸದಲ್ಲಿ ಸದಾ ಜಯ ನಿಮ್ಮದೇ. ಈ ಸದಾ ದೈವ ಚಿಂತನೆಯಲ್ಲಿ ಇರಿ, ಒಳ್ಳೆಯದನ್ನೇ ಯೋಚಿಸಿ, ಆಗ ಜಗತ್ತೇ ನಿಮಗೆ ಒಳಿತನ್ನು ಮಾಡುತ್ತೆ. ಇಂದಿನ ಗ್ರಹಗತಿಗಳ ಬದಲಾವಣೆಯು ಕುಂಭರಾಶಿಯವರ ಪ್ರೇಮ ಜೀವನದಲ್ಲಿ ಒಂದು ಅದ್ಭುತವಾದ ಮೈಲಿಗಲ್ಲನ್ನು ಸೃಷ್ಟಿಸಲಿದೆ. ನಿಮ್ಮ ಮನದಾಳದ ಮಾತುಗಳನ್ನು ಯಾರ ಮುಂದೆ ಹೇಳಿಕೊಳ್ಳಲಾಗದೆ ಕುಳಿತಿರುವವರಿಗೆ ಈಗ ಕಾಲ ಕೂಡಿ ಬಂದಿದೆ. ಪರಿಸ್ಥಿತಿಗಳು ಅನಿರೀಕ್ಷಿತವಾಗಿ ನಿಮ್ಮ ಪರವಾಗಿ ಬದಲಾಗಲಿವೆ. ಯಾವ ವ್ಯಕ್ತಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ನೀವು ಭಾವಿಸಿದ್ದರೂ ಅದೇ ವ್ಯಕ್ತಿ ಇಂದು ನಿಮ್ಮ ಹತ್ತಿರ ಬರಲು ಪ್ರಯತ್ನಿಸುತ್ತಿರಬಹುದು. ನಿಮ್ಮ ಹೃದಯದಲ್ಲಿ ಹೊಸ ಭರವಸೆಯ ಕಿರಣ ಮೂಡಿಸುವಂತಹ ಯಾವುದೋ ಒಂದು ಸುಳಿವು ಇಂದು ನಿಮಗೆ ಸಿಗಬಹುದು. ಅದು ಹಳೆಯ ಮುರಿದು ಹೋದ ಸಂಬಂಧದ ಮರುಜೀವವಿರಬಹುದು ಅಥವಾ ನಿಮ್ಮ ಕಲ್ಪನೆಗೂ ಮೀರಿದ ಹೊಸ ವ್ಯಕ್ತಿಯ ಪರಿಚಯವಿರಬಹುದು. ಕುಂಭರಾಶಿಯವರ ಜಾತಕದ ಪ್ರಕಾರ ನಿಮ್ಮ ಹೃದಯಕ್ಕೆ ಹತ್ತಿರವಾದ ಆಸೆಗಳು ಈಗ ನನಸಾಗುವ ಹಾದಿಯಲ್ಲಿದೆ. ನೀವು ಯಾರನ್ನಾದರೂ ನಿಜವಾಗಿ ಪ್ರೀತಿಸುತ್ತಿದ್ದರೆ ವಿಧಿಯು ಇಂದು ನಿಮ್ಮ ಪರವಾಗಿ ನಿಲ್ಲಲಿದೆ. ಆದರೆ ನೆನಪಿಡಿ, ಬಾಗಿಲು ತಟ್ಟುವ ಪ್ರತಿಯೊಂದು ಅವಕಾಶವನ್ನು ಗುರುತಿಸುವುದು ಬಹಳನೇ ಮುಖ್ಯ. ಕೆಲವೊಮ್ಮೆ ಸಂತೋಷವು ನಮ್ಮ ಕಣ್ಣ ಮುಂದೆಯೇ ಇರುತ್ತೆ, ಆದರೆ ಗೊಂದಲದಲ್ಲಿ ನಾವು ಅದನ್ನು ಗಮನಿಸುವುದಿಲ್ಲ. ಆದ್ದರಿಂದ ಇಂದು ನಿಮ್ಮ ಮನಸ್ಸಿನ ಅಂತರಾಳದ ಧ್ವನಿಯನ್ನು ಆಲಿಸಿ.
ನಮ್ಮ ಜೀವನದಲ್ಲಿ ಪ್ರೀತಿ ಇಲ್ಲದಿರುವುದು ಕೇವಲ ಒಂದು ತಾತ್ಕಾಲಿಕ ಸ್ಥಿತಿಯಷ್ಟೇ. ಇಂದಿನ ಗ್ರಹಗಳ ವಿಶೇಷ ಸಂಯೋಜನೆಯು ವರ್ಷಗಳಿಂದ ಹೆಪ್ಪುಗಟ್ಟಿದ ಮೌನವನ್ನು ಕರಗಿಸುವ ಶಕ್ತಿಯನ್ನು ಹೊಂದಿದೆ. ನಾವು ಅನೇಕ ಬಾರಿ ನಮ್ಮ ಹಣೆಬರಹವನ್ನು ದೂರುತ್ತೇವೆ, ಆದರೆ ಪ್ರತಿ ಹೂವು ಅರಳಲು ತನ್ನದೇ ಆದ ಸಮಯವನ್ನು ತೆಗೆದುಕೊಳ್ಳುತ್ತೆ ಎಂಬುದು ನಮಗೆ ಮರೆತು ಹೋಗಿರುತ್ತೆ. ಕುಂಭರಾಶಿಯವರಿಗೆ ಆ ವಸಂತ ಕಾಲ ಈಗ ಪ್ರಾರಂಭವಾಗುತ್ತಿದೆ. ಇಂದಿನ ವಾತಾವರಣದಲ್ಲಿ ಒಂದು ರೀತಿಯ ಸಿಹಿ ಅನುಭವವಿದೆ. ಇದು ನಿಮ್ಮ ಹಳೆಯ ಗಾಯಗಳನ್ನು ಗುಣಪಡಿಸಿ ಹೊಸ ಜೀವನಕ್ಕೆ ಬುನಾದಿ ಹಾಕಲು ಸಹಾಯ ಮಾಡುತ್ತೆ. ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ, ಏಕೆಂದರೆ ನಂಬಿಕೆಯೇ ನಿಮ್ಮ ಕನಸಿನ ಸಂಗಾತಿಯನ್ನು ತಲುಪಲು ಇರುವ ಮೊದಲ ಮೆಟ್ಟಿಲು. ನೀವು ಒಂದು ಸಂಬಂಧದಲ್ಲಿದ್ದರೂ ಸಹ ಎಲ್ಲವೂ ಇದ್ದು ಏನೋ ಕಳೆದುಕೊಂಡಂತೆ ಭಾಸವಾಗುತ್ತಿರಬಹುದು. ಸಂಬಂಧವು ಭವಿಷ್ಯದತ್ತ ಸಾಗುತ್ತಿದೆಯೇ ಅಥವಾ ಒಂದು ಸುಳಿಯಲ್ಲಿ ಸಿಲುಕಿ ಸುತ್ತುತ್ತಿದೆಯೇ ಎಂಬ ಅನುಮಾನ ಕಾಡುತ್ತಿರಬಹುದು. ಇಂದಿನ ದಿನ ಈ ಎಲ್ಲ ಗೊಂದಲಗಳಿಗೆ ಉತ್ತರ ನೀಡಲಿದೆ. ನಿಮ್ಮ ಸಂಗಾತಿಯ ಮನಸ್ಸಿನ ಪದರಗಳನ್ನು ನಿಮ್ಮ ಮುಂದೆ ತೆರೆದಿಡುವಂತಹ ಸಂದರ್ಭಗಳು ಇಂದು ಸೃಷ್ಟಿಯಾಗಲಿವೆ. ಸಂವಹನದ ಕೊರತೆಯೇ ಸಂಬಂಧಗಳ ನಡುವಿನ ದೊಡ್ಡ ಗೋಡೆಯಾಗಿದೆ. ಅಂದು ಆ ಗೋಡೆ ಕುಸಿಯುವ ಸಮಯ. ಅಂತರ ಕಾಯ್ದುಕೊಂಡಿದ್ದ ವ್ಯಕ್ತಿ ನಿಮ್ಮೊಂದಿಗೆ ಮಾತನಾಡಲು ನೆಪಗಳನ್ನು ಹುಡುಕುತ್ತಾ ಬರುತ್ತಾರೆ. ಇದು ನಿಮ್ಮ ಬದುಕಿಗೆ ಒಂದು ಹೊಸ ಸ್ಪಷ್ಟತೆಯನ್ನು ನೀಡಲಿದೆ. ಅಹಂಕಾರದ ಗೋಡೆಯನ್ನು ಕೆಳಗಿಳಿಸಿದರೆ ಮಾತ್ರ ಪ್ರೀತಿ ಒಳಬರಲು ಸಾಧ್ಯ. ಇಂದಿನ ದಿನದ ಮತ್ತೊಂದು ಕುತೂಹಲಕಾರಿ ವಿಷಯವೇನೆಂದರೆ ಹಳೆಯ ಸಂಬಂಧಗಳ ಮರುಪ್ರವೇಶ. ನಿಮ್ಮ ಭೂತಕಾಲದಲ್ಲಿ ಯಾವುದೋ ಒಂದು ವ್ಯಕ್ತಿ ನಿಮ್ಮಿಂದ ದೂರಾದ ಬಗ್ಗೆ ಇಂದು ನಿಮಗಿನ್ನೂ ನೋವಿದೆಯೇ? ಆ ನೆನಪುಗಳು ಇಂದು ಕೇವಲ ನೆನಪುಗಳಾಗಿ ಉಳಿಯದೆ ವಾಸ್ತವವಾಗುವ ಸಾಧ್ಯತೆ ಇದೆ. ಸಾಮಾಜಿಕ ಜಾಲತಾಣ ಅಥವಾ ಹಳೆಯ ಸ್ನೇಹಿತರ ಮೂಲಕ ಆ ವ್ಯಕ್ತಿ ಮತ್ತೆ ನಿಮ್ಮ ಸಂಪರ್ಕಕ್ಕೆ ಬರಬಹುದು. ಇದನ್ನು ಕೇವಲ ಕಾಕತಾಳೀಯ ಎಂದು ಭಾವಿಸಬೇಡಿ. ಇದು ಬ್ರಹ್ಮಾಂಡವು ನಿಮಗೆ ನೀಡುತ್ತಿರುವ ಎರಡನೇ ಅವಕಾಶ. ಅಥವಾ ಸಂಪೂರ್ಣವಾಗಿ ಹೊಸಬರೊಬ್ಬರು ನಿಮ್ಮ ಕೆಲಸದ ಸ್ಥಳದಲ್ಲಿ ಅಥವಾ ನೆರೆಹೊರೆಯವರಲ್ಲಿ ನಿಮ್ಮನ್ನು ಆಕರ್ಷಿಸಬಹುದು. ಇದುವರೆಗೆ ಸಾಮಾನ್ಯ ಪರಿಚಯಸ್ಥರಂತೆ ಇದ್ದವರು ಇಂದು ವಿಶೇಷವಾಗಿ ಕಾಣಿಸಬಹುದು. ನಾವು ದೇವರಿಗೆ ಅಥವಾ ಅದೃಷ್ಟಕ್ಕೆ ದೂರು ನೀಡುತ್ತೇವೆ, ಆದರೆ ಕುಂಭರಾಶಿಯವರ ಪ್ರಾರ್ಥನೆಗಳು ಈಗ ಫಲ ನೀಡುವ ಸಮಯ ಬಂದಿದೆ. ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಕ್ರ ಮತ್ತು ಚಂದ್ರನ ಮಿಲನವು ನಿಮ್ಮ ಪ್ರೇಮದ ಮನೆಯನ್ನು ಸಕ್ರಿಯಗೊಳಿಸುತ್ತೆ. ಇದರರ್ಥ ನೀವು ಇಂದು ಇಡುವ ಪ್ರತಿಯೊಂದು ಹೆಜ್ಜೆಯಲ್ಲೂ ಅದೃಷ್ಟ ನಿಮ್ಮ ಜೊತೆಗಿರುತ್ತೆ. ಯಾರಿಗಾದರೂ ನಿಮ್ಮ ಮನಸ್ಸಿನ ಇಂಗಿತವನ್ನು ವ್ಯಕ್ತಪಡಿಸಲು ಹಿಂಜರಿಯುತ್ತಿದ್ದರೆ ಇಂದಿನ ದಿನ ಅತ್ಯಂತ ಸೂಕ್ತವಾಗಿದೆ. ನಿಮ್ಮ ಮಾತಿನಲ್ಲಿ ಇಂದು ಒಂದು ರೀತಿಯ ಆಕರ್ಷಣೆ ಇರಲಿದೆ. ಆದರೆ ನೆನಪಿಡಿ, ಅದೃಷ್ಟವು ದಾರಿಯನ್ನು ತೋರಿಸುತ್ತೆ, ಆದರೆ ನಡೆಯಬೇಕಾದವರು ನೀವೇ. ಇಂದು ಸಿಗುವ ಸಣ್ಣ ಸಂಕೇತಗಳನ್ನು ಕಡೆಗಣಿಸಬೇಡಿ. ಪ್ರೀತಿ ಎನ್ನುವುದು ಯಾವಾಗಲೂ ಸಿನಿಮಾ ಮಾದರಿಯಲ್ಲೇ ಇರುವುದಿಲ್ಲ. ಅದು ಸರಳತೆಯಲ್ಲಿ ಮತ್ತು ಕಷ್ಟದ ಸಮಯದಲ್ಲಿ ಪರಸ್ಪರ ಕೈ ಹಿಡಿಯುವುದರಲ್ಲಿ ಇರುತ್ತೆ. ನಿಮ್ಮ ಮನಸ್ಸು ಇಂದು ಯಾರೊಂದಿಗಾದರೂ ಮಾತನಾಡಲು ಹಾತೊರೆಯುತ್ತಿದ್ದರೆ ಅಹಂಕಾರವನ್ನು ಬಿಟ್ಟು ಮಾತನಾಡಿ. ಪ್ರೀತಿಯಲ್ಲಿ ಬಾಗುವುದು ಸೋಲಲ್ಲ, ಬದಲಾಗಿ ಅದು ಒಂದು ದೊಡ್ಡ ಗೆಲುವು. ಹಿಂದಿನ ಶಕ್ತಿಯು ಸಣ್ಣ ಕ್ಷಣಗಳನ್ನು ಹೇಗೆ ನೆನಪಿನ ಬುತ್ತಿಯನ್ನಾಗಿ ಮಾಡಬಹುದು ಎಂಬುದನ್ನು ನಿಮಗೆ ಕಲಿಸುತ್ತೆ. ನಿಮ್ಮ ಬದುಕಿನ ದಿಕ್ಕನ್ನು ಬದಲಿಸುವ ಹೊಸ್ತಿಲಲ್ಲಿ ನೀವಿದ್ದೀರಿ. ಪ್ರೀತಿ ಎಂದರೆ ಕೇವಲ ಪಡೆಯುವುದಲ್ಲ, ಬದಲಾಗಿ ಪರಸ್ಪರ ಅರ್ಥ ಮಾಡಿಕೊಳ್ಳುವುದು ಮತ್ತು ಸ್ವೀಕರಿಸುವುದು ಎಂಬುದನ್ನು ನೀವು ಅರಿಯಲಿದ್ದೀರಿ. ಬಾಹ್ಯ ಜಗತ್ತಿನಲ್ಲಿ ಪ್ರೀತಿಯನ್ನು ಹುಡುಕುವ ಮುನ್ನ ನಿಮ್ಮನ್ನು ನೀವು ಪ್ರೀತಿಸುವುದು ಎಷ್ಟು ಮುಖ್ಯ ಎಂಬುದು ಇಂದಿನ ರಾಶಿಫಲದ ಸಾರಾಂಶ. ನೀವು ಯಾವಾಗ ನಿಮ್ಮ ಮೇಲೆ ಗೌರವ ಮತ್ತು ಆತ್ಮವಿಶ್ವಾಸವನ್ನು ಹೊಂದಿರುತ್ತೀರೋ ಆಗ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಆಕರ್ಷಣೆ ಮೂಡುತ್ತೆ. ನೀವು ಸಂತೋಷವಾಗಿದ್ದಾಗ ಜನರು ನಿಮ್ಮತ್ತ ಹೆಚ್ಚು ಆಕರ್ಷಿತರಾಗುತ್ತಾರೆ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೀವನದಲ್ಲಿ ನಂಬಿಕೆ ಮತ್ತು ತಾಳ್ಮೆ ಇದ್ದಲ್ಲಿ ನೀವು ಆದಷ್ಟು ಎತ್ತರದ ಸ್ಥಿತಿಗೆ ಏರ್ತೀರ. ನೀವು ಅಂದುಕೊಂಡಿದ್ದ ಕೆಲಸಗಳೆಲ್ಲ ಕೈಗೂಡುತ್ತೆ. ನಿಮ್ಮ ಜೀವನದಲ್ಲಿ ಅದೃಷ್ಟ, ಜಯ, ಪ್ರಗತಿ ನಿಮ್ಮದೇ ಆಗುತ್ತೆ. ಎಲ್ಲ ಕೆಲಸದಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ. ಎಲ್ಲರಿಗೂ ಸಹ ಧನ್ಯವಾದಗಳು.